ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 24:10 ವಾಕ್ಯ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೂ ಕೂಡ ಇಕ್ಕಟ್ಟಾಗಿದೆ. ನನ್ನ ಸ್ನೇಹಿತರೆ, ಈ ಇಕ್ಕಟ್ಟಿನ ದಿನಗಳಲ್ಲಿ ನೀವು ಸಿಲುಕೊಂಡಿರ್ಬೋದು. ಅನೇಕ ಇಕ್ಕಟ್ಟುಗಳು ಸಂಭವಿಸುವಾಗ ಮಾರ್ಗವೇ ಕಾಣದವರಾಗಿ ನೀವು ನಿಂತಿರ್ಬೋದು. ಆದರೆ ದೇವರು ಹೇಳ್ತಾರೆ ಈ ವಾಕ್ಯದಲ್ಲಿ, ಈ ಇಕ್ಕಟ್ಟಿನ ದಿನದಲ್ಲಿ ನೀವು ಬಳಲಿ ಹೋದರೆ, ಒಂದು ವೇಳೆ ನೀವು ಬಳಲಿ ಹೋದರೆ ನಿಮ್ಮ ಬಲವೂ ಕೂಡ ಒಂದು ರೀತಿಯ ಇಕ್ಕಟ್ಟಿನ ಸಂದರ್ಭಕ್ಕೆ ಸಿಕ್ಕಾಕೊಳ್ಳುತ್ತೆ. ನಿಮ್ಮ ಬಲವನ್ನ ಬಿಟ್ಟು ಬಿಡಬೇಡ್ರಿ, ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡ್ರಿ ಅಂತ ಕರ್ತನೆ ಹೇಳ್ತಾರೆ. ಅನೇಕ ಬಾರಿ ಸೋತು ಹೋದಾಗ ಆ ಇಕ್ಕಟ್ಟಲ್ಲಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಯಾವ ಕಡೆನೂ ಮಾರ್ಗ ಕಾಣದಂತಾಗಿದೆ ಅಲ್ಲ ಸ್ವಾಮಿ, ಏನು ಮಾಡಲಿ? ಆಗ ಅನೇಕರ ಆಲೋಚನೆ ಕೇಳ್ತೀರಿ. ಹಾಗೆ ನೀವೇ ಚಿಂತಿಸ್ಕೊಂಡು ಒಂದು ಜಾಗ ಕೂರ್ತಿ ಆಲೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಆಗ್ತಾ ಇದೆ ಅಂತ. ಆದರೆ ದೇವ್ರು ಹೇಳ್ತಾರೆ, ಅದೇ ಸಮಯ ಕರ್ತನು ನಮ್ಮನ್ನ ಬಲವನ್ನು ಹೊದಿಸುವಂಥ ಸಮಯ. ಕರ್ತನಾದ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮೇಲೆ ಆತನು ಕೂಗ್ತಾ ಇದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಹೌದು ನನ್ನ ಸ್ನೇಹಿತರೆ, ಆ ಸಂದರ್ಭದಲ್ಲಿ ಆತನು ದೀನ ಸ್ವರದಿಂದ ಆ ದುಃಖ ಭಾರದಿಂದ ಕೂಗಿಕೊಳ್ಳುವಾಗ ಆ ಸಮಯ ಪರಿಶುದ್ಧಾತ್ಮ ದೇವರು ಆತನ ಮೇಲೆ ಇಳಿದು ಬಂದರು. ಇನ್ನೂ ಹೆಚ್ಚಾಗಿ ಆತನನ್ನು ಬಲಪಡಿಸಿದ್ರು. ಇನ್ನೂ ಸಪ್ತ ನುಡಿಗಳನ್ನು ಮಾತನಾಡುವಂತೆ ಅನೇಕವಾದ ಆ ಮಾತುಗಳು, ಆ ಒಂದು ಸಂತೈಸುವಿಕೆಯನ್ನು, ತನಗೆ ತಾನೇ ಸಂತೈಸುವಿಕೆಯನ್ನು ಹೊಂದಿಕೊಂಡು ಸಪ್ತ ನುಡಿಗಳನ್ನೆಲ್ಲ ಕಂಪ್ಲೀಟಾಗಿ ಸಂಪೂರ್ಣ ಮಾಡಿದ್ರು ಪ್ರಿಯರೇ. ಆಗ ಆತನೇ ಬಲವನ್ನು ಹೊಂದಿಕೊಂಡ್ರು, ಆತನೇ ಬಲವನ್ನು ಬೇಡಿ ಅದನ್ನು ಹೊಂದಿಕೊಂಡ್ರು. ಇಂದು ನೀವು ಅದೇ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರ್ಬೋದು. ಯಾವ ಮಾರ್ಗವೂ ಕಾಣದಂತಾಗಿರ್ಬೋದು. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸೋಲಾಗ್ತಾ ಇದೆ, ಏನಪ್ಪ ಮಾಡಲಿ ಎಂಬುದಾಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ವಾ? ಇದೆಲ್ಲವೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ನೋಡಿ, ಕ್ರಿಸ್ತನು ಶಿಲುಬೆ ಮೇಲೆ ಇರುವಾಗ ದೇವರು ಆತನನ್ನು ಕೈ ಬಿಟ್ಟಿದ್ರಾ? ಇಲ್ಲ ನನ್ನ ಸ್ನೇಹಿತರೆ, ಅದು ಅನುಮತಿ. ಆತನಿಗೆ ಅದೆಲ್ಲವನ್ನ ಕ್ರಿಸ್ತನು ಅನುಭವಿಸ್ಬೇಕಿತ್ತು. ಅದೆಲ್ಲವನ್ನ ಆತನು ಹೊತ್ತು ತೀರಿಸ್ಬೇಕಿತ್ತು. ಆ ಸಂದರ್ಭದಲ್ಲಿ ದೇವರು, ಪರಿಶುದ್ಧಾತ್ಮ ದೇವರು ಆತನ ಸಮಾಧಾನವಾಗಿ ಕಾಯ್ತಾ ಇದ್ದಾರೆ. ಇದೆಲ್ಲವನ್ನು ಹೊಂದಿಕೊಳ್ಬೇಕು. ಹಾಗೆ ನಿಮ್ಮ ಜೀವಿತದಲ್ಲಿ ಒಂದು ಸಂಕಷ್ಟಗಳು, ನೋವುಗಳು, ವೇದನೆಗಳು, ಕರ್ತನೇ ಹೇಳ್ತಾರೆ, ಆ ಉಪದ್ರವ ಬರುವಾಗ ಸಹಿಸಿಕೋ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಕ್ರಿಸ್ತನ ಮೇಲೆ, ದೇವರ ಮೇಲೆ ಬೇಸರವೇ ಇಲ್ಲದೆ ನಾವು ಪ್ರಾರ್ಥಿಸುವಾಗ ದೇವರು ಧೈರ್ಯದಾಯಕ ತನ್ನ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸ್ತಾರೆ, ಇನ್ನೂ ಹೆಚ್ಚಾಗಿ ಬಲಪಡಿಸ್ತಾರೆ. ನಮಗೆ ಬೇಕಾದ ಸಹಾಯ ಹೇರಳವಾಗಿ ಕರ್ತನ ಅನುಗ್ರಹಿಸ್ತಾರೆ. ಇಂದು ಆ ಅದ್ಭುತ ನಮಗೆ ಅನುಗ್ರಹಿಸ್ತಾ ಇದ್ದಾರೆ. ದೇವರ ಆ ಅದ್ಭುತವನ್ನು ಹೊಂದಿಕೊಳ್ಳೋಣ. ಪವಿತ್ರಾತ್ಮನು ಸುಮ್ಮನೆ ನಿಂತು ನೋಡೋ ಕರ್ತನ ಅಲ್ವಾ ಪ್ರಿಯರೇ? ನಮ್ಮನ್ನು ಬಲಪಡಿಸ್ತಾರೆ, ಧೈರ್ಯವನ್ನು ದಯಪಾಲಿಸ್ತಾ ಇದ್ದಾರೆ. ನಿಮಗೆ ಬೇಕಾದ ಸಹಾಯವನ್ನ ಹೇರಳವಾಗಿ ಪರಲೋಕದಿಂದ ಕೊಂಡೊಯ್ತಾ ಇದ್ದಾರೆ. ಅಲ್ಲಿಂದ ತಂದು ನಮಗೆ ಸಹಾಯವನ್ನು ಹೊತ್ತು ತರ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳಿ, ಕರ್ತನೇ, ನಾನು ಈ ಸಂದರ್ಭದಲ್ಲಿ ಸೋತು ಹೋಗಿದ್ದೇನೆ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಕೈ ಬಿಡಬೇಡ ಸ್ವಾಮಿ, ನನ್ನ ಬಲವಾಗಿ ಹಿಡಿ. ಪ್ರಾರ್ಥನೆಯಲ್ಲಿ ಮೊರೆ ಇಟ್ಟ ಆತನ ಬಲವನ್ನು ನಮ್ಮ ಮೇಲೆ ಹೊದಿಸಿ ಆತ್ಮನಿಂದ ಬಲಪಡಿಸಿ ನಡೆಸ್ತಾರೆ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ಸ್ವಾಮಿ, ನನ್ನೊಂದಿಗೆ ಸೇರಿ ಯಾರ್ಯಾರು ಬೇಡಿಕೊಳ್ತಾ ಇದ್ದಾರೋ ಅಪ್ಪ, ಅವರು ಒಂದು ವೇಳೆ ಸೋತು ಹೋಗಿದ್ದಾರೆ, ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿದ್ದಾರೆ, ವೇದನೆಯಲ್ಲಿ, ವ್ಯಾಧಿಯಲ್ಲಿಯೋ ಸ್ವಾಮಿ ನನ್ನ ಎಲ್ಲರೂ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಅಪ್ಪ ಅವರನ್ನು ಅವರೇ ಕುರಿತ ಕರ್ತನೆ ಸಂಪೂರ್ಣ ಮರೆತು ದುಃಖಕ್ರಾಂತರಾಗಿ ಕೂತಿರ್ಬೋದು ಸ್ವಾಮಿ. ಅವರ ದುಃಖವನ್ನು ನೋಡು, ಅವರ ಬಳಲುವಿಕೆಯನ್ನು ನೋಡು, ಅವರ ವೇದನೆಯನ್ನು ನೋಡು ಎಸೆಯ. ಈಗಲೇ ಅವರ ಮೇಲೆ ನಿನ್ನ ಬಲವನ್ನು ಹೊದಿಸು ಸ್ವಾಮಿ. ತಂದೆ, ನಿನ್ನ ಪವಿತ್ರಾತ್ಮನ ಶಕ್ತಿ ಅವರ ಮೇಲೆ ಇಳಿಯಲಿ ರಾಜನೇ. ಒಬ್ಬೊಬ್ಬರ ಮೇಲೂ ನಿನ್ನ ಅಗ್ನಿ ಆವರಿಸಿಕೊಳ್ಳಲಿ.
ತಂದೆಯವರನ್ನ ಬಲಪಡಿಸು, ಬಲಪಡಿಸು ಪವಿತ್ರಾತ್ಮನೇ. ಸೋತವನಿಗೆ ತ್ರಾಣ, ನಿರ್ಬಲನಿಗೆ ಬಹುಬಲವನ್ನು ಕೊಡ್ತೇನೆ ಅಂತ ದೇವನು. ಬಲಪಡಿಸು ಸ್ವಾಮಿ. ಅವರ ಕಾರ್ಯಗಳೆಲ್ಲ ಸಫಲವಾಗಲಿ ರಾಜ. ಅವರೇನು ನಿರೀಕ್ಷೆ ಪಟ್ಟಿದ್ದಾರೋ ನಿರೀಕ್ಷೆಕ್ಕೂ ಮೀರುವಷ್ಟು ಅದ್ಭುತವನ್ನ ಮಾಡೋ ದೇವರೇ. ಅವರ ಆಲೋಚನೆ ಮಾಡೋದಕ್ಕಿಂತ ಹೆಚ್ಚಾದ ದೊಡ್ಡ ದೊಡ್ಡ ಆಲೋಚನೆ ನಿನ್ನದಾಗಿದೆ ಸ್ವಾಮಿ. ಆ ಒಂದು ಕಾರ್ಯವನ್ನ ಸಫಲಗೊಳಿಸು. ಅವರ ಕೈ ಹಚ್ಚಿದ ಕೆಲಸ ಕಾರ್ಯ ಅಭಿವೃದ್ಧಿ ಆಗಲಿ ದೇವರೇ. ಈಗಲೇ ಅದ್ಭುತದ ಬಾಗಿಲುಗಳೆಲ್ಲ ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ತಂದೆ, ನೀನ್ ಆಶೀರ್ವಾದ ಸುರಿಸ್ತಾ ಇದ್ದೀರಾ, ಸ್ತೋತ್ರಮಪ್ಪ. ಅದ್ಭುತ ಮಾಡ್ತಾ ಇದ್ದೀರಿ, ಸ್ತೋತ್ರಮಪ್ಪ. ನಿನಗೆ ಮಹಿಮೆ ಆಗಲಿ ತಂದೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ಸಲ್ಲಿಸ್ತೇವಪ್ಪ. ನೀ ಅದ್ಭುತ ಮಾಡಿದ್ದೀರೋ ಒಂದನೆ ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ